ಯಾವ ಒಬ್ಬನಿಗೆ ನೀವು ಉಪದೇಶವನ್ನು ಮಾಡುವುದಾದರೆ ಮತ್ತು ಮಾಡಿದರೆ ಅಷ್ಟಾಕ್ಷರ, ಪಂಚಾಕ್ಷರ, ಅನುಷ್ಠಾನ, ಮೂಲ ಮಂತ್ರ, ಆಸನ ಮಂತ್ರ, ದಿಗ್ಜ್ ಮಂತ್ರ ಇತ್ಯಾದಿಗಳಲ್ಲಿ ಯಾವುದಾದರೊಂದು ಗಂಟೆಯ ಶಬ್ದದಲ್ಲಿ ಕೇಳದಾದರೂ ಕೇಳಿದಂತೆ, ತಿಳಿಯದಿದ್ದರೂ ತಿಳಿದಂತೆ ಅವರ ಕಿವಿಯಲ್ಲಿ ಗುಸುಗುಸೆಂದು ಹೇಳಿ ಈ ಉಪದೇಶಗಳನ್ನು ಬಯಲಿಗೆ ಬಿಟ್ಟರೆ ನಿಮ್ಮ ಶಿರಸ್ಸು ಹೊಡೆಯುವುದೆಂದು ಭಯಾದಿಗಳನ್ನು ಕಲ್ಪಿಸಿ ಕಾಣಿಕೆಗಳನ್ನು ತೆಗೆದುಕೊಳ್ಳುವುದು. ಪಂಡಿತ್ ಮಾರ್ಗ ಸಹಾಯ ಆಚಾರ್ಯರು. ಮಾತಾ ಶಿಲ್ಪಿ ಪಿತಾ ಶಾಸ್ತ್ರಂ ಆರೂಪಂ ರೂಪಮಾನಸಂ ಯಯಾ ಪಿಂಡೋದ್ಭವಂ ಚೈವ ದಯಾ ಪಿತೃ ಕರ್ಮತ. ಇಂತಿರುವ ದೇವಾಲಯ ಬ್ರಹ್ಮಾಲಯಗಳಲ್ಲಿ ಸೃಷ್ಟಿಸಿ ಪ್ರತಿಷ್ಠಿಸಿರುವ ವಿಗ್ರಹಗಳಿಗೆ ಶಿಲ್ಪಿ ತಾಯಿ ಎಂದು, ಪಿತೃ ಶಾಸ್ತ್ರವೆಂದು, ಶಿಲ್ಪ ಶಾಸ್ತ್ರವು ಮೊರೆಯಿಡುತ್ತಿರುವಾಗ ನಮ್ಮಿಂದ ಸೃಷ್ಟಿಸಲ್ಪಟ್ಟ ವಿಗ್ರಹಗಳನ್ನು ನೀವು ತ್ರಿಕಾಲದಲ್ಲಿಯೂ ಪೂಜೆಯನ್ನು ಮಾಡಿ ನಮಸ್ಕಾರ ಮಾಡುವುದು ನಮಗೆ ನಮಸ್ಕಾರ ಮಾಡಿದಂತಲ್ಲವೇ? ಇದು ನಿಮಗೆ ತಿಳಿಯದ ಕಾರಣವೇನು? ಪಂಚಾಂಗಂ ಗುಂಡಯ್ಯ. ನಮ್ಮ ಮನೆಯಲ್ಲಿ ಸರ್ವರೂ ಭೋಜನವನ್ನು ಮಾಡುತ್ತಾರೆ, ನಿಮ್ಮ ಮನೆಯಲ್ಲಿ ಯಾರೂ ಭೋಜನವನ್ನು ಮಾಡುವುದಿಲ್ಲವಲ್ಲ? ಪಂಡಿತ್ ಮಾರ್ಗ ಸಹಾಯ ಆಚಾರ್ಯರು. ಓ ಪಂಚಾಂಗ ಗುಂಡಯ್ಯ, ವ್ಯಾಸನು ಮೊದಲಾದ ವಿಪ್ರರು ಪಂಚಮ ಜಾತಿಯವರಾದ್ದರಿಂದ ಪೂರ್ವಿಕರಾರು ನಿಮ್ಮ ಮನೆಗಳಲ್ಲಿ ಭೋಜನವನ್ನು ಮಾಡದಿರುವುದನ್ನು ಕಂಡು ನೀವು ವೇದ ವಿಚಾರಣೆಗಳಿಲ್ಲದ ದೊರೆಗಳನ್ನು ಆಶ್ರಯಿಸಿ ಅವರನ್ನು ನಾನಾ ವಿಧಗಳ ಜಾದುವಿನಿಂದ ಮೋಸವನ್ನು ಮಾಡಿದ ನೀವು ಮೇಲಾದ ಜಾತಿಯವರೆಂದು ಹೇಳಿಕೊಳ್ಳುತ್ತಾ ಯಂತ್ರ ಮಂತ್ರ ತಂತ್ರಗಳಿಂದ ಜಾಲ ವಿದ್ಯೆಗಳನ್ನು ಉಪಯೋಗಿಸಿ ಎಲ್ಲರನ್ನೂ ಮರಳುಗೊಳಿಸುತ್ತಾ ಬ್ರಹ್ಮರ್ಷಿಗಳಂತೆ ವೇಷಗಳನ್ನು ಧರಿಸಿ ಹಗಲು ವೇಷಧಾರಿಗಳಂತೆ ಬಂದು ಆ ಕಾಲದಲ್ಲಿದ್ದ ಅವಿವೇಕ ದೊರೆಗಳಿಗೂ ವಿಶ್ವಬ್ರಹ್ಮ ವಂಶಸ್ಥರಿಗೂ ಅಷ್ಟ ಕರ್ಮಗಳಿಂದ ಮಿತ್ರಭೇದವನ್ನು ಮಾಡಿ ರಾಜರನ್ನು ಸೇರಿದವರೆಲ್ಲ ಬಲಗೈಯವರೆಂತಲೂ ಕಮ್ಮಾರರೆಲ್ಲರೂ ಎಡಗೈಯವರೆಂತಲೂ ಬೋಧಿಸುತ್ತಾ ಅವರಲ್ಲಿ ಒಬ್ಬರೂ ಭೋಜನವನ್ನು ಮಾಡಬಾರದೆಂತಲೂ ನಿಮ್ಮ ಮನೆಗಳಲ್ಲಿ ಮಾತ್ರ ಎಲ್ಲರೂ ಭೋಜನವನ್ನು ಮಾಡಬಹುದೆಂತಲೂ ಮಿತ್ರಭೇದವನ್ನು ಕಲ್ಪಿಸಿದರು. ಆ ಕಾಲದಲ್ಲಿ ನಿಮ್ಮಂತವರನ್ನು ನಿಮ್ಮನ್ನು ತಿಳಿಯಲಾರದವರು ಕೆಲವರು ಮಾತ್ರವೇ ಭೋಜನವನ್ನು ಮಾಡಿದ ಮಾತ್ರಕ್ಕೆ ನಿಮ್ಮ ವಂಶ ಪಾರಂಪರ್ಯವನ್ನು ತಿಳಿದ ರಜಪೂತರು, ಕನ್ನಡಿಗರು, ವೀರಶೈವರು, ಮರಾಠಿಗರು, ಗುಜರಾತಿಗಳು, ಮಹಾರಾಷ್ಟ್ರದವರು, ಕನ್ನಡದ ವೀರಶೈವರು, ಜೈನರು, ಅತ್ತಿ ನೂಲುವವರು, ಪಲ್ಲವರು, ಸಾತಾನರು ಅಲ್ಲದೆ ಅನೇಕರು ನಿಮ್ಮ ಮನೆಗಳಲ್ಲಿ ಈಗಲಾದರೂ ಭೋಜನವನ್ನು ಮಾಡುವುದಿಲ್ಲವಲ್ಲ? ಆದರೆ ಈ ಕಾಲದಲ್ಲಿ ನಿಮ್ಮನ್ನು ತಿಳಿಯದವರು ಕೆಲವರು ಮಾತ್ರವೇ ಭೋಜನ ಮಾಡುತ್ತಿರುವರು. ಕೆಲವೇ ಜಾತಿಯವರು ನಿಮ್ಮ ಒಂದು ದುರ್ಬೋಧನೆಗಳಿಗೆ ಕಟ್ಟು ಬಿದ್ದು ನಿಮ್ಮ ಮನೆಗಳಲ್ಲಿ ಭೋಜನ ಮಾಡುವರೇ ಹೊರತು ನೀವು ನಿಜ ಬ್ರಹ್ಮಕುಲದವರೆಂದು ಮಾತ್ರ ಅಲ್ಲ. ಪಂಚಾಂಗ ಗುಂಡಯ್ಯ. ನೀವು ಮಾಡುವ ಕೃತ್ಯಗಳಿಂದ ಲೋಕ ಸಂರಕ್ಷಣೆಯಾಗುತ್ತದೆ ಎಂದು ಬಹು ಪೂಜಿತವಾಗಿ ಹೇಳುತ್ತಿರುವೆಯಲ್ಲ, ನಿಮ್ಮಂತೆಯೇ ಸಕಲ ಜಾತಿಯವರು ಕೃತ್ಯಗಳನ್ನು ಮಾಡುತ್ತಿಲ್ಲವೇ? ಅವರಿಂದ ಲೋಕ ಸಂರಕ್ಷಣೆಯಾಗುತ್ತಿರುವುದಲ್ಲವೇ? ಪಂಡಿತ್ ಮಾರ್ಗ ಸಹಾಯ ಆಚಾರ್ಯರು. ಆದಿಯಲ್ಲಿ ವಿಶ್ವಬ್ರಹ್ಮ ವಂಶಸ್ಥರಲ್ಲಿ ಸೇವೆಗೈದು ವೇದಾಗಮ ಪುರಾಣಗಳನ್ನು ಕಲಿತ ವ್ಯಾಸನಂತ ಗುರುದ್ರೋಹಿಗಳು ಬೇರೆ ವಂಶಸ್ಥರಲ್ಲಿ ಯಾರೂ ಇಲ್ಲವಲ್ಲ? ಇತರರೆಲ್ಲರೂ ನಿಮ್ಮಂತೆ ಯಾಚಕ ವೃತ್ತಿಯನ್ನು ಮಾಡದೆ ನಮ್ಮೊಂದಿಗೆ ವಿಶ್ವಾಸಿಗಳಾಗಿ ಪಂಚಕೃತ್ಯಗಳನ್ನು ಕಲಿತುಕೊಂಡು ಗುರು ವಿಶ್ವಾಸಿಗಳಾಗಿ ಬದುಕುತ್ತಿದ್ದಾರೆ. ಅವರು ತಾವು ಜೀವನವನ್ನು ಸಾಗಿಸುತ್ತಾ ನಿಮಗೂ ಭಿಕ್ಷೆಯನ್ನು ಹಾಕುತ್ತಿದ್ದಾರಲ್ಲವೇ? ನಿಮ್ಮಂತೆಯೇ ಅವರು ಗುರು ವಿಶ್ವಾಸವಿಲ್ಲದವರಾದರೆ ಗುರುದ್ರೋಹಿಗಳೆಂದು ಅವರನ್ನು ಹೇಳಬಹುದು. ಪಂಚಾಂಗ ಗುಂಡಯ್ಯ. ಓ ಮಾರ್ಗ ಸಹಾಯ ಆಚಾರಿ, ನೀವು ಮಧುಮಾಂಸ ಭಕ್ಷಣೆಯನ್ನು ಮಾಡುತ್ತಿರುವಿರಿ, ನಿಮ್ಮನ್ನು ವಿಶ್ವಬ್ರಹ್ಮ ವಂಶಸ್ಥರೆಂದು ಹೇಳಬಹುದೇ? ಪಂಡಿತ್ ಮಾರ್ಗ ಸಹಾಯ ಆಚಾರ್ಯರು. ಅಯ್ಯ ಗುಂಡಯ್ಯ, ಸಕಲ ಜೀವಿಗಳನ್ನು ತನ್ನ ಪ್ರಾಣಗಳಂತೆ ತಿಳಿದು ನಡೆಯುವವರೇ ಕಾರುಣ್ಯವುಳ್ಳವರು. ಹಾಗಾದರೆ ನಿಮ್ಮವರು ಹಸುಗಳನ್ನು ಹಿಡಿದು ತಂದು ಕಾಲುಗಳನ್ನೊಂದಲ್ಲದೆ ಎಲ್ಲ ಅವಯವಗಳನ್ನು ಹಗ್ಗದಿಂದ ಬಂಧಿಸಿ ನಾವು ಯಾಗ ಯಜ್ಞಾದಿಗಳನ್ನು ಮಾಡುತ್ತೇವೆಂದು ಅದನ್ನು ಯಾಗದ ಗುಂಡಿಗೆ ಹಾಕಿ ಅಡಿಗೆ ಮಾಡುವ ಕಟ್ಟಿಗೆಗಳಿಂದ ಪ್ರಾಣಿವಧೆ ಮಾಡಿ ಆ ಹಸುವಿನ ಮಾಂಸದ ಮೇಲಿನ ತುಪ್ಪಟವಾಗಿರುವ ಚರ್ಮ ಸಹಿತ ನರಗಳನ್ನು ಎಲುಬುಗಳನ್ನು ಸಹ ಬಿಡದೆ ಅಶುಚಿಯಾಗಿರುವ ಮಾಂಸವನ್ನು ಸೋಮ ಪಾದದಿಂದ ಭಕ್ಷಿಸುವುದು ನಿಮ್ಮದೊಂದು ಘನಕಾರ್ಯವೇ?
ಇಂಥ ಯಜ್ಞ ಯಾಗಾದಿಗಳನ್ನು ಮಾಡುವ ನೀವು ಜೀವ ಕಾರುಣ್ಯವುಳ್ಳವರೇ? ಪಂಚಾಂಗ ಗುಂಡಯ್ಯ. ಯಾಗಾದಿ ಕೃತ್ಯಗಳನ್ನು ಮಾಡಿ ಮಧುಮಾಂಸವನ್ನು ಭಕ್ಷಣೆ ಮಾಡಿದರೆ ದೋಷಗಳಿಲ್ಲವೆಂದು ವ್ಯಾಸರು ಹೇಳಿದ್ದಾರೆ. ನಮ್ಮ ವ್ಯಾಸ ಭಗವಾನರು ಹೇಳಿದ ವಿಧಿಯ ಪ್ರಕಾರವೇ ಯಾಗಾದಿ ಕೃತ್ಯಗಳನ್ನು ನಡೆಸುವವರೇ ಬ್ರಹ್ಮ ವಂಶಸ್ಥರೆಂದು ಹೇಳಿದ್ದಾರೆ. ನಮ್ಮ ವ್ಯಾಸ ಭಗವಾನರು ಹೇಳಿದಂತೆ ದೇವತೆಗಳಿಗೆ ಪ್ರಿಯವಾಗುವುದರಿಂದಲ್ಲವೇ ನಾವು ಯಾಗಗಳನ್ನು ಮಾಡುತ್ತಿರುವುದು. ದೈವಾಧೀನಂ ಜಗತ್ಸರ್ವಂ ಮಂತ್ರಾಧೀನಂತು ದೈವತ ತನ್ಮಂತ್ರಂ ಬ್ರಾಹ್ಮಣಾಧೀನಂ ಬ್ರಾಹ್ಮಣೋ ಮಮ ದೇವತ ಎಂಬ ಶ್ಲೋಕದ ಪ್ರಕಾರ ದೈವದ ಪರವಾಗಿರುವುದು ಈ ಲೋಕವು, ದೈವವು ಮಂತ್ರದ ಪರವಾಗಿರುವುದು, ಆ ಮಂತ್ರವು ಬ್ರಾಹ್ಮಣನ ಅಧೀನದಲ್ಲಿರುವುದು. ಆ ಬ್ರಾಹ್ಮಣ ಲೋಕಸ್ಥರಿಗೆ ದೈವವೆಂದು ಎಲ್ಲರೂ ನಮಸ್ಕಾರ ಮಾಡುತ್ತಿದ್ದಾರೆ. ಮಾರ್ಗ ಸಹಾಯ ಆಚಾರ್ಯರು. ಅಯ್ಯ ಪಂಚಾಂಗ ಗುಂಡಯ್ಯ, ನೀವು ಲೌಕಿಕರಿಗೆ ದೈವವಾಗಿದ್ದರೆ ದೇವರ ವಿಗ್ರಹಗಳನ್ನೆಲ್ಲ ನೀವೇಕೆ ಸೃಷ್ಟಿಸಿಕೊಳ್ಳುವುದಿಲ್ಲ? ಮತ್ತೆ ನಾವು ಸೃಷ್ಟಿಸಿದ ವಿಗ್ರಹಗಳನ್ನೇ ನೀವು ಮಾತನಾಡುವಂತೆಯೂ ಮತ್ತು ನಡೆಯುವಂತೆಯೂ ನಗುವಂತೆಯೂ ಮಾಡಬಹುದಿತ್ತಲ್ಲವೇ? ಇವೆಲ್ಲ ಆಗದಿದ್ದರೆ ನೀವುಗಳೆಲ್ಲ ಈ ಯಾಚನೆಯ ವೃತ್ತಿಯನ್ನು ಬಿಟ್ಟು ದುಡಿದ ಶ್ರಮದಿಂದ ಜೀವನ ಮಾಡಬಾರದಾಗಿತ್ತೇಕೆ? ನೀವು ಬ್ರಹ್ಮ ವಂಶದವರಾಗಿದ್ದರೆ ನೀವು ಹುಟ್ಟಿದಾಗ ನಿಮಗೂ ನಿಮ್ಮ ತಾಯಿಗೂ ಸಂಬಂಧಪಟ್ಟ ಹೊಕ್ಕಳ ಬಳ್ಳಿಯನ್ನು ಖಂಡಿಸುವ ಆಯುಧವನ್ನು ಸೃಷ್ಟಿಸಿದವರು ಯಾರು? ಒಂದು ಕನ್ಯೆಯನ್ನು ಲಗ್ನ ಮಾಡಿಕೊಡುವಾಗ ನಮ್ಮ ಮುದ್ರೆಯಾದ ಮಾಂಗಲ್ಯವನ್ನು ಆ ಕನ್ಯೆಯ ಕತ್ತಲ್ಲಿ ಕಟ್ಟಿದ ನಂತರವೇ ಆ ಕನ್ಯೆಯ ಕೈ ಹಿಡಿದು ತನ್ನ ಪತ್ನಿ ಎಂದು ಹೇಳುವ ಬಾಧ್ಯತೆ ಉಂಟಾಗುವುದು. ನಮ್ಮ ಒಂದು ಮುದ್ರೆಯಾದ ಮಾಂಗಲ್ಯವನ್ನು ಆ ಕನ್ಯೆಯ ಕೊರಳಲ್ಲಿ ಕಟ್ಟುವ ಮೊದಲು ಮಾವನ ಮಗಳೇ ಆಗಲಿ ಅತ್ತೆಯ ಮಗಳೇ ಆಗಲಿ ಆ ಕನ್ಯೆಯ ಕೈ ಹಿಡಿಯಲು ನಿಮಗೆ ಬಾಧ್ಯತೆ ಇರುವುದೇ? ನಿಮ್ಮ ಮರಣ ಕಾಲದಲ್ಲಿಯೂ ನಿಮ್ಮನ್ನು ನಾಯಿ, ನರಿ, ಹದ್ದು, ಕಾಗೆಗಳು ಕಿತ್ತು ತಿನ್ನಲು ಬಿಡದೆ ನಿಮ್ಮನ್ನು ಸ್ಥಾಪಿಸಲು ನಾವು ಮಾಡಿದ ಆಯುಧವೇ ಬೇಕಲ್ಲವೇ? ನಿಮ್ಮನ್ನು ಕಾಪಾಡುವುದು ನಾವು ಮಾಡುವ ಪಂಚಕೃತ್ಯಗಳು ಎಂದು ಎಣಿಸದೆ ನೀವು ನಮ್ಮನ್ನು ತೆಗಳುವುದು ನಗೆಗೇಡಲ್ಲವೇ? ನೀವು ಇಲ್ಲಿ ಸೇರಿಸಿರುವ ಪಂಚಾಯತಸ್ಥರು ಧರ್ಮಗಳನ್ನು ವಿಂಗಡಿಸಿ ನ್ಯಾಯಾನ್ಯಾಯಗಳನ್ನು ಅನುಸರಿಸಿ ಮನುನೀತಿಗನುಗುಣವಾಗಿ ತೀರ್ಮಾನಿಸಿ ತೀರ್ಪನ್ನು ಕೊಡಲಿ.